ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮೀಟಿಂಗ್ ಇಲ್ಲ, ಯಾವುದೇ ರೀತಿ ಮೀಟಿಂಗ್ ಯಾವುದು ಮಾಡ್ತಾ ಇಲ್ಲ. ಮಾಡೋ ಸಂದರ್ಭ ಏನು ಬಂದಿಲ್ಲ, ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇವತ್ತು ಮಾಡಬೇಕು ಅಂತೇಳಿ ಪ್ಲಾನ್ ಆಗಿತ್ತಂತೆ ಎಲ್ಲರೂ. ಇಲ್ಲ, ನನಗೇನು ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ಡಿ.ಕೆ. ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅಧಿಕಾರ ಮತ್ತು ತಾಳ್ಮೆ ಯಾವುದು ಶಾಶ್ವತವಲ್ಲ ಅಂತ. ಅದು ಹಂಗೆ ಅಲ್ಲ, ಮನುಷ್ಯಂಗೂ ಒಂದು ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ. ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ, ಅದನ್ನು ಹೇಳಿರ್ಬೋದು. ಆ ಸಮಯ ಬಂದಿದೆ ಅನ್ಸುತ್ತೆ ಸರ್. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅಲ್ಲ, ಅವ್ರು ಯಾವ ಅರ್ಥದಾಗ ಹೇಳಿದಾರೋ ಗೊತ್ತಿಲ್ಲ. ನಾನು ನೋಡಿದೆ, ಯಾವ ಅರ್ಥ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದರಲ್ಲೂ ಹೇಳಿದ್ದಾರೆ, ಕೆಲವೊಂದೊಂದನ್ನು ನೀವು ಯಾವುದಕ್ಕೂ ಕಲ್ಪನೆ ಮಾಡ್ಕೋಬೇಡ್ರಿ ಮಾಧ್ಯಮದವರು. ಆ ಪರಿಸ್ಥಿತಿ ಸಂದರ್ಭಕ್ಕೆ ಮಾತಾಡಿರ್ತೀವಿ, ನೀವು ಅದನ್ನು ತಾನು ಎಲ್ಲದನ್ನು CM ಕುರ್ಚಿ ಮೇಲೆ ಇಡಬೇಡ್ರಿ ಅಂತ. ಅದು ಸತ್ಯನೂ ಇದೆ. CM ಕುರ್ಚಿ ಮೇಲೆ ಅಂತಲ್ಲ ಸರ್, ಒಂದೀಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಆದ್ರೂ ಅದ್ರ ಬಗ್ಗೆನೂ ಒಂದು ಉಲ್ಲೇಖ ಮಾಡಿದ್ದಾರೆ. ಹೌದು, ಸರಿ ಇದೆ ಅವ್ರು ಹೇಳಿರೋದು. ಈಗ ನಾವು ಸಹ ಇಲ್ಲೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳನ್ನು ಅನುಭವಿಸ್ತಿದ್ದೀವಿ. ಕೆಲವೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಅವ್ರು ಏನು ಹೇಳಿದ್ರೆ ಅದು ಅಷ್ಟು ಸತ್ಯನೇ. ಯಾಕೆಂದರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಯಾರು ನಾವು ರಾಜೀನಾಮೆ ಕೊಡಿಸ್ಬೇಕು ಅಂದಾಗ, ಮಾಡಬೇಕು ಅಂದಾಗ, ಕೊಡಿಸ್ಬೇಕು ಅಂದಾಗ, ಮಾಡಬೇಕಾದ್ರೆ ಹೇಳೋದೇ ಬೇರೆ, ಆಮೇಲೆ ನಡ್ಕೊಳ್ಳೋದೇ ಬೇರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರ ಅನ್ನೋದನ್ನ ಅವ್ರು ಹೇಳಿದಾರೆ ಬಿಟ್ಟು ಅದ್ರ ಬೇರೆ ಅರ್ಥ ಏನಿಲ್ಲ. ಅಲ್ಲ, ಈಗ KPCC ಅಧ್ಯಕ್ಷರಾಗಿರೋದ್ರಿಂದ ಒಂದು ರೀತಿ DKC ಅವರಿಗೆ ನುಂಗ್ಲಾರ ತುತ್ತಾಗಿದೆ ಅಂತ. ಯಾವುದು ಅಂದ್ರೆ ಈಗ ಮಾತುಕತೆ ನಡೆದ ಪ್ರಕಾರ ನಮಗೆ ಅಧಿಕಾರ ಬಿಟ್ಟು ಕೊಡಿ ಅಂತ ಹೇಳಕ್ಕಾಗಲ್ಲ. ಈಗ ಮಾತು ಸಿಕ್ಕಾಕೊಂಡಿದೆ ಅಂತ. ಈಗ ಮಾತು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ, ಈ ಮಾಧ್ಯಮದವರಿಗೆ ಗೊತ್ತಿರಬೇಕು. ಗೊತ್ತಿದ್ರೆ ಒಂದು. ಎರಡನೇದು, ಈಗ ನಿನ್ನೆ ಮಾನ್ಯ ಮಾಜಿ ಸಂಸದರು DK ಸುರೇಶಣ್ಣ ಹೇಳಿದಾರಲ್ಲ, ಕುರ್ಚಿ ಬಿಟ್ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಡೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭ ಕುರ್ಚಿ ಬಿಟ್ಕೊಡೋದಿಲ್ಲ. ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನಿಸಲ್ಲ. ಯಾಕೆಂದರೆ ಹಂಗೇನಾದ್ರು 2 ವರ್ಷ ಏನು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ತಾವೆಲ್ಲ ಕೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆ ಏನಾದ್ರು 2 ವರ್ಷ ಆಗಿದ್ದರೆ 100ಕ್ಕೆ 100 ನನಗೆ ಗ್ಯಾರಂಟಿ ಇದೆ, ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ, 2.5 ವರ್ಷಕ್ಕೆ ಬಿಟ್ಕೊಡ್ತಾ ಇದ್ರು. ಆ ಥರನ ಆಗಿದೆ ಇಲ್ಲ ಅನ್ನೋದು ನೀವು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ ಇದಕ್ಕೆ. ಯಾಕೆಂದರೆ ಅಲ್ಲಿ ಈ ತಾಳಿದವರು ಬಾಳೆ ಅನ್ನೋಂಥ ಒಂದು ಗಾದೆ ಇದೆ, ಇನ್ನೊಂದು ತಾಳ್ಮೆಗೂ ಒಂದು ಮಿತಿ ಅಂತ ಇದೆ. ಈ ಯಾವುದಕ್ಕೆ ಇದಾಗ್ತಿರಲ್ಲ, ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆ ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ, ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡು ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ, ಬಿಟ್ಟರೆ ಅದು ಎರಡು ಒಂದೇ ಸರಿ ಬರೋದಿಲ್ಲ. ಅಲ್ಲ, ಹೇಳ್ಬಿಟ್ನಲ್ಲ ಈಗ. ಅಲ್ಲ, ನಾವು ತಾಳ್ಮೆ ಇಲ್ಲಿ ಇದೀವಲ್ಲ, ಇನ್ನೂ ತಾಳ್ಮೆಗಿದ್ದೀವಿ, ಇಂದು ಇದೀವಿ, ಮುಂದೂ ಇರ್ತೀವಿ. ನಮ್ಮ DK ಸಾಹೇಬ್ರ ತತ್ವ ಏನಿದೆ ಆ ತತ್ವ ನಾವು ಪಾಲಿಸ್ತಾ ಇದ್ದೀವಿ. ತಾಳ್ಮೆ ಎಲ್ಲ ವಿಷಯದಲ್ಲೂ ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಥರ ನಾವು ನಡ್ಕೊಂತೀವಿ. ಮಾತಾಡಿದ್ದೀನಿ ಆಲ್ರೆಡಿ, ಆ ವಿಷಯ ಮಾತಾಡಿದೆ. ಈಗ ಸದ್ಯ CM ಕುರ್ಚಿ ಖಾಲಿ ಇಲ್ಲ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಈ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಧ್ಯಮದವ್ರ ಜೊತೆ ನಮಗೆ ಆಗಲೆಲ್ಲ ಬಂದು ಮಾಧ್ಯಮದವ್ರು ಕೇಳಿದಾಗ ಉತ್ತರ ಕೊಡ್ದಂಗೆ ಇರೋಕ್ಕಾಗೋದಿಲ್ಲ. ತಾವು ಬಂದು ಮಧ್ಯದಲ್ಲಿ ಬಗೆಹರಿಸ್ಬೇಕು ಅನ್ನೋದು ನನ್ನ ಹೈಕಮಾಂಡಿಗೆ ನಾನು ಮನವಿ ಮಾಡಿದ್ದೆ. ಅದಾದ್ಮೇಲೆ ಒಂದಿಬ್ಬರು ಶಾಸಕರು ಮನವಿ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ TV. ಈಗ ಹೈಕಮಾಂಡೇ ಮಧ್ಯ ಪ್ರವೇಶ ಮಾಡಬೇಕು. ಒಂದು ಮುಂದುವರಿಸ್ತಾರ 5 ವರ್ಷನ, ಅಥವಾ ಇನ್ನೊಂದು ಅದ್ರ ಮುಂದೆ 5 ವರ್ಷ ನಾವೇ ಬರ್ತೀವಿ ಅಂತ ಪದೇ ಪದೇ ನಾವು ಹೇಳ್ತಾ ಇದ್ವಿ. ಅದನ್ನು ಸೇರಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು ನಮ್ದೇನು ತಪ್ಪಿಲ್ಲ, ಇರೋರು ಮುಂದುವರಿಸಿದ್ರು ತಪ್ಪಿಲ್ಲ. DK ಶಿವಕುಮಾರ್ ಸಾಹೇಬರು ಮಾಡಿದ್ರು ಸ್ವಾಗತ ಮಾಡ್ತೀವಿ. ಯಾವುದೇ ಒಬ್ಬ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದ್ರು ಸ್ವಾಗತ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡೋಕೆ ಬಿಟ್ಟರೆ ಈ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನಾವು ಯಾವುದೋ ರೀತಿಯ ಒಂದು ಏನು ಹೈಕಮಾಂಡ್ ಕರೆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗ್ಬೋದು, ಬಿಟ್ಟರೆ ಬರೀ ನಾವೇನು ಮಾಡೋಕ್ಕಾಗಲ್ಲ. ಖಂಡಿತವಾಗಿ ಒಂದು ಮಾತು ಹೇಳಿಬಿಡ್ಲಿ ಅಂತ ಹೇಳ್ಬಿಡ್ಲಿ ಈಗ. ಯಾಕೆಂದರೆ ತಾವು ಮಾಧ್ಯಮದವ್ರ ಮನೆ ಮುಂದೆ ಬಂದಂಥ ಸಂದರ್ಭದಲ್ಲಿ, ಯಾವ್ದಾದ್ರು ಕಾರ್ಯಕ್ರಮ ಸಿಕ್ಕಂಥ ಸಂದರ್ಭದಲ್ಲಿ ತಮಗೂ ಒಂದು ಮಾಧ್ಯಮ ನಡೆಸೋಂಥ ಸಂದರ್ಭದಲ್ಲಿ ಬೇಕಾಗ್ತದೆ, ಕ್ವಶನ್ ಕೇಳ್ತೀರಿ. ಆ ಕೇಳ್ದಂಥ ಸಂದರ್ಭದಲ್ಲಿ ನಾವು ಉತ್ತರ ಕೊಡದೇ ಹೋಗೋಕ್ಕೆ ಜವಾಬ್ದಾರಿ ಜಾಗದಲ್ಲಿ ಇದ್ದೀವಿ. ನಾವು ಒಂದು ಶಾಸಕನಾಗ ಆಯ್ಕೆಯಾಗಿದ್ದೀವಿ ಅಂದಮೇಲೆ ಒಂದು 220 ಲಕ್ಷ ನಾನು ಪ್ರತಿನಿಧಿ ಅಂದಾಗ ನಿಮ್ಗೆ ಉತ್ತರ ಕೊಡಬೇಕಾಗ್ತದೆ. ಆ ಉತ್ತರ ಕೊಡದೇ ನಮ್ಗೆ ಹೋಗೋಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ. ನಾವು ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮುಜುಗರ ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ನಮ್ಗೆ ನೋಟಿಸ್ಗಳು ಕೊಟ್ಟರು, ತಾವು ನೋಡಿದಿರಿ. ಆ ಥರಗಳು ಯಾವ ಆಗಬಾರ್ದು ಅಂದರೆ ಅವರು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿ ಮುಂದುವರಿಸ್ತಿರೋ ಅಥವಾ ಬದಲು ಮಾಡ್ತಿರೋ, DK ಶಿವಕುಮಾರ್ ಸಾಹೇಬರು ಮಾಡ್ತಿರೋ, ಅದ್ರ ಒಂದೊಂದು ಸ್ವಲ್ಪ ಬಗೆಹರಿಸಿ ಅಂತ ನಿಮ್ಮ ಮಾಧ್ಯಮ ಮೂಲಕನೇ ಹೈಕಮಾಂಡಿಗೆ ನಾನು ಮನವಿ ಮಾಡ್ತೀನಿ. ಯಾಕೆ ಹೈಕಮಾಂಡ್ ಅಷ್ಟೊಂದು ಯಾಕೆ ಮೀನಾಮೇಷ ಮಾಡ್ತಿದೆ ಸರ್? ಅಂದ್ರೆ DKC ಅವರು ಸಹ ಒಂದು ರೀತಿ ಸಮರ್ಥ ನಾಯಕರಲ್ವಾ, ಹೇಗೆ ಅಂದ್ರೆ ಅವರು ಹೊಸಬರನ್ನ ಆಯ್ಕೆ ಮಾಡಿ ತಂದಿದ್ರು. ಈಗ DK ಶಿವಕುಮಾರ್ ಸಾಹೇಬರು ಸಮರ್ಥ ನಾಯಕರಲ್ಲ ಅನ್ನೋದು ತಮಗಾಗ ಈಗಾಗಲೇ ಗೊತ್ತಿದೆ. 136 ಸೀಟ್ ನಿಖರವಾಗಿ ಬರ್ತಾರೆ
ಅಂತ ಹೇಳಿದಂಥ ವ್ಯಕ್ತಿ ಯಾರಾದರೂ ಇಡೀ ರಾಷ್ಟ್ರದಲ್ಲಿದ್ದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಬ್ಬರೇ. ಅದು ಯಾರೋ ಒಬ್ಬ KPCC ಅಧ್ಯಕ್ಷ ಆಗಿ ಅದು ಹೆಂಗೆ ಬರ್ತದೆ? KPCC ಅಧ್ಯಕ್ಷನಾಗಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಯಾವ್ಯಾವ ರೀತಿ ಅಭ್ಯರ್ಥಿ ಆಯ್ಕೆ ಮಾಡಬೇಕು, ಯಾವ್ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಯಾವ್ಯಾರು ಆಯ್ಕೆ ಆಗ್ಬೋದು, ನಮ್ಗೆ ಎಲ್ಲೆಲ್ಲಿ ಪ್ಲಸ್ ಇದೆ ಅನ್ನೋದನ್ನು ಪ್ರತಿಯೊಂದನ್ನು ಮನಗಂಡು ಅವತ್ತು ಉತ್ತರ ಕೊಟ್ಟರಿಂದ ಇದರಲ್ಲಿ ಅಸಮರ್ಥ ಪದ ಅವ್ರ ಜೀವನದಲ್ಲಿ ಬರೋದಿಲ್ಲ, ಇದನ್ನು ಅಳವಡಿಸೋದಿಲ್ಲ ಈ ಸಂದರ್ಭದಲ್ಲಿ. ಸರ್, ಈಗ ಒಂದು ನವೆಂಬರ್ ಕ್ರಾಂತಿ ಆಯಿತು, ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಸಂಕ್ರಾಂತಿ ಸಂಕ್ರಾಂತಿ ಆಯಿತು, ದೇವರಾಜ ಅರಸು ಅವ್ರದ್ದು ಕ್ರಾಸ್ ಆಯಿತು. ಈ ಬಜೆಟ್ ಏನು ಸರ್ ಆಗುತ್ತಾ ಆಗಲ್ಲ? ನಿಮ್ಮ ಮನಸ್ಸಲ್ಲಿ ಅಲ್ಲ, ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಯಾವ ಕ್ರಾಂತಿನೂ ನಡೆಯಲ್ಲ, ಮುಂಚೆಂದು ಹೇಳಿದ್ದೀನಿ, ಯಾವ ಕ್ರಾಂತಿನೂ ನಡೆಯಲ್ಲ. ನವೆಂಬರ್ ಕ್ರಾಂತಿ ಹೇಳಿದಾರೆ ಯಾರು ಕೇಳಿ? ನಾ ಸಂಕ್ರಾಂತಿ ಕ್ರಾಂತಿ ಹೇಳಿರಲಿಲ್ಲ. ಸಂಕ್ರಾಂತಿ ನಂತರ ಮಾಧ್ಯಮದವ್ರು ಪದೇ ಪದೇ ಕೇಳೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ, ಕ್ರಾಂತಿ ಬಗ್ಗೆ ಮಾತಾಡಿಲ್ಲ. ಎಲ್ಲೂ ಕ್ರಾಂತಿನೂ ಆಗಲ್ಲ, ಏನೂ ಆಗಲ್ಲ. ಹೈಕಮಾಂಡ್ ತೀರ್ಮಾನ ತಗೊಂಡು ಹೈಕಮಾಂಡ್ ಯಾವತ್ತು ಮುಖ್ಯಮಂತ್ರಿ ಮಾಡಬೇಕು ಅಥವಾ ಮುಂದುವರಿಸಬೇಕು ಅನ್ನೋ ತೀರ್ಮಾನ ತಗೊಳ್ತಾ ಅವತ್ತು ಎಲ್ಲ ಸರಿಯಾಗಿ ನಡೀತದೆ. ನೀವು ಸಹ ನಿಮ್ಮದು ತಾಳ್ಮೆ ಇತ್ತು, ಅವರಾಗೆ ಬರುತ್ತೆ ಅನ್ನೋ ಆಶಾಭಾವನೆ ಇತ್ತು. ಹಂಗಲ್ಲ, ಈಗ ನಾನು ಹೇಳ್ತಾ ಇದ್ದೀನಿ, ಸಂಕ್ರಾಂತಿ ಯಾಕೆ ಮಾತಾಡ್ತಿದೀವಿ ಅಂದ್ರೆ 2 ವರ್ಷ ಅನ್ನೋದೇನು ಮಾಧ್ಯಮದಲ್ಲಿ ಸೃಷ್ಟಿ ಆಗ್ತಾ ಇತ್ತು ಅಥವಾ ಮಾಧ್ಯಮದವ್ರಿಗೆ ಏನಾದ್ರು ಮಾಹಿತಿ ಇದೆಯೋ ಅಥವಾ 2 ವರ್ಷ ಆಗಿರ್ಬೋದು ಅನ್ನೋ ನಮ್ಮಲ್ಲಿ ಒಂದು ಊಹಾ ಭಾವನೆಗಳೇನಿತ್ತಲ್ಲ, ಆ ನಿಟ್ಟಿನಲ್ಲಿ 2 ವರ್ಷ ನಂತರ ಬರೋದು ಯಾವ್ದಪ್ಪ? ಸಂಕ್ರಾಂತಿನೇ ಹಬ್ಬ. ಆ ಸಂಕ್ರಾಂತಿಲಿ ಮಾತಾಡಿದ್ದೀನಿ ಸಹಜವಾಗಿ ಮಾತಾಡಿದ್ದೀನಿ ಬಿಟ್ರೆ ನೀವು ಕಲ್ಪನೆಗಳಿಗೆ ಏನು ಉತ್ತರ ಕೊಡೋಕ್ಕಾಗೋದಿಲ್ಲ. ಈಗ ಅಧಿವೇಶನ ಮುನ್ನ ಮತ್ತೆ ಈಗ ಶಾಸಕಾಂಗ ಪಕ್ಷದ ಸಭೆ ಇದೆ, ಮುನ್ನ ಇಲ್ಲ, ಮಧ್ಯದಲ್ಲಿ ಕರೆಯಬೇಕು, ಇನ್ನೂ ಕರೆದಿಲ್ಲ. ಅನ್ನೊಂದು ಸಾಯ್ತಾ ಇನ್ನೊಂದು ಬಸವರಾಜ ಶಿವಗಂಗ ಅವರು ಸಂಕ್ರಾಂತಿ ಮುಂಚೆ ಆಶಾಭಾವನೆಯಲ್ಲಿದ್ದು ಯಾಕೋ ನಿರಾಶಾಭಾವನೆ ನಿರಾಶಾ ಭಾವನೆ ಇಲ್ಲ. ನಮ್ಮ ಡಿ ಕೆ ಸುರೇಶ್ನವ್ರು ನೆನ್ನೆ ಒಂದು ಮಾತು ಹೇಳ್ರಿ, ಹಣೆ ಬರ್ದಿದ್ದು ಯಾರು ತಪ್ಸಕ್ಕಾಗಲ್ಲ ಅಂತ. ಅದು ಅವ್ರ ಹಣೆ ಬರದಲ್ಲೂ ಬರ್ದಿರಬೇಕು. ಈಗ ಅವ್ರು ಕೆಲಸ ಮಾಡಿದರೆ ಕೂಲಿ ಕೇಳಿದೀವಿ, ನಮ್ಮ ಪಾತ್ರ ಮುಗೀತು. ಈಗ ಹಣೆ ಬರದಲ್ಲಿ ಬರ್ದಿರೋದನ್ನ ಕಾಯ್ತಾ ಇದ್ದೀವಿ. ಹಣೆ ಬರದಲ್ಲಿ ಏನು ಬರ್ದಿದೆ ದೇವ್ರಿಗೆ ಗೊತ್ತು, ಹಣೆ ಬರದಲ್ಲಿ ಒಳಗಿರೋರಿಗೆ ಗೊತ್ತು. ಆ ಸಂದರ್ಭ ಬರಲಿ ಅಂತ ನಾವು ಕಾಯ್ತಾ ಇದ್ದೀನಿ. ಎಲ್ಲ ಒಂದು ಮುಖ್ಯಮಂತ್ರಿ ಹುದ್ದೆ ಒಂದು ಪವಿತ್ರವಾದಂಥ ಹುದ್ದೆ. ಆ ಹುದ್ದೆಗಳಿಗೆಲ್ಲ ಆ ರೀತಿ ಎಲ್ಲ ಮಾತಾಡ್ಬಾರ್ದು. ದಾಸಯ್ಯ, ಬೀದಿ ದಾಸಯ್ಯ ಅಂತೆಲ್ಲ ಪದ ಮಾಡಿಸ್ಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಕೊಟ್ಟರು ನಾವು ಹೈಕಮಾಂಡ್ ಕೊಟ್ಟರು ನಾವು ಅದನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದಾಸಯ್ಯ ಅಂತ ಎಲ್ಲ ಮುಖ್ಯಮಂತ್ರಿಗೆ ಅಗೌರವ ಮಾಡೋದಾಗ್ತದೆ, ಮಾತಾಡಬಾರ್ದು. ಸರಿ, ಇನ್ನೊಂದು ಕ್ಷೇತ್ರದ ವಿಚಾರಕ್ಕೆ, ಚನ್ನಗಿರಿ ಆಸ್ಪತ್ರೆ ಬಗ್ಗೆ ಏನಾಗಿದೆ, ಸ್ವಲ್ಪ ಡಾಕ್ಟರ್ಗಳ ಕೊರತೆ ಇತ್ತು ಮುಂಚೆಯಿಂದ. ಹಾಗಾಗಿ ಸ್ವಲ್ಪ ನಾವು ಡಾಕ್ಟರ್ಗಳ ವಿಷಯದಲ್ಲಿ ದೃಢ ನಿರ್ಧಾರ ತಗೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ. ಬಟ್ ಈಗ ಅಂಥ ತೊಂದರೆ ಇಲ್ಲ. ಸುಮಾರು ಜನ ಡಾಕ್ಟರ್ಸ್ ಕ್ವಾಲಿಫಿಕೇಷನ್ ಆಗಿ ಸುಮಾರು ಜನ MD MBBS ಮಾಡಿರೋಂಥ ಡಾಕ್ಟರ್ ಸಿಗ್ತಾ ಇದ್ದಾರೆ. ಇನ್ನು ಮುಂದೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೋದು. ಬಟ್ ನಮ್ಮಲ್ಲಿ ಏನಾಗಿದೆ, ಒಂದು 250 ಬೆಡ್ಡಿನ ಹಾಸ್ಪಿಟ್ಲು ಆಗಿದೆ. ಅದನ್ನು ಪ್ಲಾನ್ ಮಾಡಿದ್ದಾರೆ ಸಂಬಂಧಪಟ್ಟ ಇಂಜಿನಿಯರ್. ಅದು ಯಾವ ಯೂನಿವರ್ಸಿಟಿಲಿ ಓದಿದ್ರು, ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ್ರೋ ಗೊತ್ತಿಲ್ಲ. ಆ ಒಂದು ಇದಕ್ಕೆ ಪೇಷಂಟ್ಗಳೇನಾದ್ರು ಎಮರ್ಜೆನ್ಸಿ ಬಂತು ಅಂದರೆ ಓನ್ಲಿ ಲಿಫ್ಟ್ ಇಟ್ಟಿದ್ದಾರೆ 2ನೇ ಫ್ಲೋರು 3ನೇ ಫ್ಲೋರಿಗೆ ಹೋಗೋಕ್ಕೆ. ಓನ್ಲಿ ಗ್ರೌಂಡ್ ಫ್ಲೋರಿಗೆ ಮಾತ್ರ ರ್ಯಾಂಪ್ ಮಾಡಿದ್ದಾರೆ. ಪೇಷಂಟ್ ಸ್ಟ್ರೆಚ್ ತಗೊಂಡು ಹೋಗೋಕೆ ರ್ಯಾಂಪ್ ಬೇಕಲ್ಲ, ಅದನ್ನು ಓನ್ಲಿ ಗ್ರೌಂಡ್ ಫ್ಲೋರಿಗೆ ಇಟ್ಟಿದ್ದಾರೆ. ಫಸ್ಟು ಸೆಕೆಂಡು 3rd ಫ್ಲೋರಿಗೆ ಓನ್ಲಿ ಲಿಫ್ಟ್ ಥ್ರೂ ಹೋಗಬೇಕು ಅಂತ. ಲಿಫ್ಟ್ ಮೆಕ್ಯಾನಿಸಮ್ ಅದು ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ. ಈ ಒಂದು ವ್ಯವಸ್ಥೆ ಆಗಿದೆ. ಅದನ್ನು ನಾನು ಮಾನ್ಯ ಸಂಬಂಧಪಟ್ಟ ಸಚಿವರಿಗೆ ಗಮನಕ್ಕೆ ತಂದಿದ್ದೀನಿ. ಅಡ್ವಾನ್ಸಿಗೆ ಏನಾದ್ರು ಮತ್ತೆ ಮಧ್ಯದಲ್ಲೆಲ್ಲರೂ ಅದು ಅವಕಾಶ ಆಗುತ್ತೆ ಅಂತ ನೋಡ್ತೀನಿ ಮಾಡೋಕ್ಕೆ. ಮತ್ತೊಂದು ಸರ್, ಈಗ SSLC ಫಲಿತಾಂಶ ಭಾಳ ಹಿಂದೆ ಬರ್ತಿತ್ತು ದಾವಣಗೆರೆ ಜಿಲ್ಲೆ. ಈ ನಿಟ್ಟಿನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ರಾತ್ರಿ ಪಾಳಿ. ಈಗ ತಮಗೊಂದು ಮಾಹಿತಿ, ನಮ್ಮ ಜಿಲ್ಲೆಯೊಳಗೆ ನಾವು 2ನೇ ಸ್ಥಾನದಲ್ಲಿ SSLC ಫಲಿತಾಂಶ ಇದ್ವಿ. 1ನೇ ಸ್ಥಾನದಲ್ಲೇ ಇದ್ದಂಗೆ. ಯಾಕೆಂದರೆ 1ನೇ ಸ್ಥಾನಕ್ಕೆ ಸೇರಿರೋ ಯಾರು ಇಲ್ಲಿರೋಂಥ ಖಾಸಗಿ ಶಾಲೆಗಳು ಸೇರಿಲಿ ದಾವಣಗೆರೆ ತಾಲೂಕು 1ನೇ ಸ್ಥಾನಕ್ಕೆ ಬಂದಿದೆ. ಆ ಖಾಸಗಿ ಶಾಲೆಗಳನ್ನ ಹೊರತುಪಡಿಸಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರಥಮ ಹಂತದಲ್ಲಿ ನಾವು ಜಿಲ್ಲೆಯಲ್ಲಿ ನಾವು ಎಲ್ಲಿದ್ದೀವಿ. ಯಾಕಪ್ಪ ಅಂದರೆ ಉತ್ತಮವಾದಂಥ ಸಂಜೆ ಶಾಲೆ ಅಂತೇಳಿ ನಾವು ಮಾಡಿದ್ದೀವಿ ಲಾಸ್ಟ್ ಒಂದು ಕಳೆದ ವರ್ಷದಿಂದ. ಸಂಜೆ ಶಾಲೆ ಜೊತೆಗೆ ಒಂದು ಮೊಬೈಲ್ ಆ್ಯಪನ್ನು ನಾವು ಬಿಡುಗಡೆ ಮಾಡಿ ಅದರಲ್ಲಿ ಅವತ್ತು ಮಾಡಿದಂಥ ಪಾಠನ ಅವತ್ತೇ ಮಕ್ಕಳಿಗೆ ಒಂದು ಕ್ವಶನ್ ರೈಸ್ ಮಾಡಿ ಆ ಮಕ್ಕಳು ಅವತ್ತೇ ಆನ್ಸರ್ ಮಾಡಿ ಅದು ಎಚ್ಚರಿಸಿ ಬರೋ ಥರ ಒಂದು ಸಾಫ್ಟ್ವೇರ್ ಡಿಸೈನ್ ಮಾಡಿದ್ವಿ. ಆ ಯಾವ್ಯಾವ ತಪ್ಪುಗಳನ್ನ ಮಕ್ಕಳು ಮಾಡಿದರೆ ಬೆಳಗ್ಗೆ ಅದನ್ನು ರಿವಿಷನ್ ಮಾಡಿ ಮುಂದಕ್ಕೆ ಹೋಗೋ ರೀತಿಯಲ್ಲಿ ಮಾಡಿದ್ರಿಂದ ಭಾಳ ಉತ್ತಮವಾದ ಫಲಿತಾಂಶ ನಮ್ಮ ಚನ್ನಗಿರಿಲಿ ಬಂದಿದೆ. ಅದೇ ರೀತಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಬರಬೇಕು ಅಂತ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಎಲ್ಲ ಸಭೆಯಲ್ಲಿ ಮಾತಾಡಿದ್ವಿ. ಈ ಬಾರಿ ಬರ್ತೀವಿ. ನಾನು ಹೇಳಿದ್ನಲ್ಲ, ಆರೋಪ ಮಾಡೋದು ವಿರೋಧ ಪಕ್ಷಗಳ ಸಹಜ ಗುಣ. ಮಾಡಲಿ ಹೋರಾಟ ಮಾಡಲಿ, ಸತ್ಯತೆ ಗೊತ್ತಾಗಲಿ ಜನಕ್ಕೂ. ಇಲ್ಲಾಂದ್ರೆ ಏನಾಗ್ತದೆ, ಸತ್ಯತೆ ಗೊತ್ತಾಗಲಿಲ್ಲ ಅಂದರೆ ನಾವೇ ಮಾಡಿಸಿದ್ದೀವಿ ಅನ್ನೋದು ಭಾವನೆ ಬರ್ತದೆ. ಆಮೇಲೆ ಮಾನ್ಯ ಮಂತ್ರಿಗಳು ನೆನ್ನೆ ಒಂದು ಕರೆಕ್ಟಾಗಿ ಹೇಳಿಕೆನೂ ಕೊಟ್ಟಿದ್ದಾರೆ. ನಮ್ಮದು ಗುಂಡಿ, ನಾವು ಇನ್ನೊಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅವ್ನು ಯಾವ ಮಣ್ಣು ತಂದಕ್ಕೆ ನಮಗೆ ಗೊತ್ತಿಲ್ಲ. ಗೌರ್ಮೆಂಟಿಂದ ಸರ್ಕಾರಿ ಜಾಗದಾಗ ತಂದಿದ್ದಾರೋ, ಕೆರೆಯಲ್ಲಿ ತಂದಿದ್ದಾರೋ, ಅಥವಾ ನಮ್ಮದೇ ಎಲ್ಲರ ಪಕ್ಕದಲ್ಲಿ ಗುಂಡಿ ಹೊಡೆದು 106 ಎಕರೆ ಜಮೀನು. ಅದು
ಗುಂಡಿ ಹೊಡೆದು ತುಂಬಿಸಿದಾರೋ ಗೊತ್ತಿಲ್ಲ. ನಾವು ಟೆಂಡರ್ ಕೊಟ್ಟಿದ್ದು, ನಾವು ಯಾರೋ ಒಬ್ರು ಕಾಂಟ್ರಾಕ್ಟರ್ ಕೊಟ್ಟಿದ್ವಿ. ನೀವು ಏನಾದ್ರು ಕ್ವಶನ್ ಕೇಳದಿದ್ರೆ ಅವ್ರು ಏನಾದ್ರು ಧರಣಿ ಮಾಡಿದ್ರೆ ಕಾಂಟ್ರಾಕ್ಟರ್ ವಿರುದ್ಧ ಮಾಡೋಕು ಬಿಟ್ಟರೆ ಅಧಿಕಾರಿಗಳ ವಿರುದ್ಧ ಮಾಡೋಕು. ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಮಂತ್ರಿಗಳಿಗೂ. ಚನ್ನಗಿರಿಯಲ್ಲಿ ಏನೋ ಪ್ರತಿಭಟನೆ ಇದೆ. ಯಾವುದಕ್ಕೆ ತುಂಬ ತಡೆ ಇಲ್ಲ. ಅದೇ ಈ ವಿಷಯದಲ್ಲಿ ಮೊನ್ನೆ ಒಂದು ನನ್ನ ಏನು ಮಣ್ಣಿನ ವಿಷಯಕ್ಕೆ ZP ಸ್ವಲ್ಪ ವಾದ ವಿವಾದಗಳು ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಶಾಸಕರಿಗೂ ನಡೀತು. ಆ ನಿಟ್ಟಿನಲ್ಲಿ ತಿರುಗಿ ದಿನ ಒಂದು ಆರ್ಡರ್ ಮಾಡಿದ್ದಾರೆ. ಯಾವುದೇ ಮಣ್ಣಿನ ಗಣಿಗಾರಿಕೆ ನಡೆಯಂಗಿಲ್ಲ, ನಡೆಸದಿದ್ರು ಪರ್ಮಿಷನ್ ತಗೊಂಡು ನಡೆಸಬೇಕು ಒಂದು ನಿಟ್ಟಿನಲ್ಲಿ ಮಾಡಿರೋದ್ರಿಂದ ಪ್ರತಿಭಟನೆ ಅಂತ ನನಗೆ ಫೋನ್ ಬಂತು. ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ವಿ. ಅದ್ರ ಕಂಡೀಷನ್ ಮೇಲೆ ಮಣ್ಣು ತುಂಬ್ರಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಸರ್ ನಮ್ಮಲ್ಲಿ ಫಾರೆಸ್ಟ್ ಭಾಳ ಇದೆ, ಫಾರೆಸ್ಟ್ ಜಾಗದಾಗೆಲ್ಲ ಮಣ್ಣು ತುಂಬಂಗಿಲ್ಲ. ಆ ನಿಟ್ಟಿನಲ್ಲಿ ಒಂದು ಆದೇಶ ಆಗಿದೆ ಬಿಟ್ಟರೆ ಅದು ರೈತರಿಗೂ ಅದಕ್ಕೆ ಸಂಬಂಧ ಏನಿಲ್ಲ. ಸಚಿವರು ತಮ್ಮ ಕ್ಷೇತ್ರದವರೇ ಪಕ್ಷಕ್ಕೂ ನೆಗೆಟಿವ್ ವಿಚಾರದಲ್ಲಿ ಅವರು ಗಂಭೀರ ಆರೋಪವನ್ನ ಬಿಜೆಪಿ ಮಾಡಿದ್ದಾರೆ. ಸಾಕ್ಷಿ ಸಮೇತ ಏನೋ ವಿಡಿಯೋ ಕೊಟ್ಟಿದ್ದಾರೆ. ಹೌದು, ನಾನು ಹೇಳಿದ್ನಲ್ಲ, ಈಗ ನಾವು ಕಾಂಟ್ರಾಕ್ಟ್ ಕೊಟ್ಟಿರೋದು ಅದನ್ನು. ನಮಗೆ ಒಂದು 80 ಎಕರೆ 90 ಎಕರೆ ಜಾಗ ಮೊನ್ನೆ ಶಾಮನೂರು ಸಮಾರಾಧನೆ ಇತ್ತು. ಆ ಸಮಾರಾಧನೆ ದಿನ ಮಣ್ಣು ತುಂಬಕ್ಕೆ ಯಾರೊಬ್ಬರು ಕಾಂಟ್ರಾಕ್ಟ್ರಿಗೆ ಕೊಟ್ವಿ. ಆ ಕಾಂಟ್ರಾಕ್ಟ್ರು ಕೆರೆಯಲ್ಲಿ ತಂದು ಹಾಕಿದನೋ, ಸರ್ಕಾರಿ ಜಾಗದಲ್ಲಿ ತುಂಬಿದನೋ, ಅಥವಾ ನಮ್ಮದೇ ಯಾವ್ದಾದ್ರು ಇನ್ನೊಂದು ಹೊಲದಲ್ಲಿ ತುಂಬಿದೋ ನಮಗೆ ಮಾಹಿತಿ ಇಲ್ಲ. ಅದನ್ನ ಪರಿಶೀಲನೆ ಮಾಡಕ್ಕೆ ಅಲ್ಲ, ನಮಗೆ ಗೊತ್ತಿಲ್ಲ. ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ನಾವು ಯಾರಿಗೆ ಕೊಟ್ಟು ಅದ್ರ ಮೇಲೆ ಕ್ರಮ ಆಗುತ್ತಾ ಇಲ್ವಾ? ತಮ್ಮ ಪಕ್ಷದಿಂದ ಏನು ಸ್ಟ್ಯಾಂಡ್? ಅಲ್ಲ, ಯಾರು ತುಂಬಿದ್ರು ತಪ್ಪೇ, ನಾನು ಮಾಡೋರು ತಪ್ಪೇ, ಮಂತ್ರಿಗಳು ಮಾಡೋರು ತಪ್ಪೇ, ಮಾಧ್ಯಮದವ್ರು ಮಾಡೋರು ತಪ್ಪೇ. ಬಟ್ ನಮಗೆ ಸಂಬಂಧ ಇಲ್ಲ, ನಮ್ಮ ಜಾಗ ನಮ್ದು ಅಷ್ಟೇ. ಮಣ್ಣು ಬಂದಿರೋದು ಎಲ್ಲಿಂದ ಅನ್ನೋದು ನೀವು ಕಾಂಟ್ರಾಕ್ಟ್ ಕೇಳ್ಬೇಕು. ನಾವು ಕಾಂಟ್ರಾಕ್ಟರ್ಗೆ ವಿತ್ ರಾಯಲ್ಟಿ ಸಮೇತ ನಾವು ಗುತ್ತಿಗೆ ಕೊಟ್ಟಿದ್ದೀವಿ. ಅವ್ನು ಯಾವ ರೀತಿ ತಂದು ಸಾಗಣೆ ಮಾಡಿದ್ದಾನೆ ನೀವು ಮಂತ್ರಿಗಳ ಬಗ್ಗೆ ಮಾತಾಡೋದ್ ಬದಲು ಕಾಂಟ್ರಾಕ್ಟರ್ ಬಗ್ಗೆ ಮಾತಾಡಿ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ನಿಮ್ಗೆ ಉತ್ತರ ಸಿಗ್ತದೆ. ಕೆಡಿಪಿ ಸಭೆಯಲ್ಲಿ ನೀವು ಶಾಸಕರ ಬೆಂಬಲಕ್ಕೆ ನಿಂತು ಕೃಷಿ ಇಲಾಖೆ ಅಧಿಕಾರಿಗೆ ತರಾಟೆಗೆ ತಗೊಂಡಿದ್ದೀರಿ. ನೋಡಿ, ಆ ಮಾಧ್ಯಮ ನೋಡಿ, ನನಗೆ ಮಾಹಿತಿ ಇಲ್ಲ, ನಾನು ಜಾಸ್ತಿನೂ ಮಾತಾಡಿಲ್ಲ. ಯಾಕಂದ್ರೆ ಮಾಹಿತಿ ಇರಲಿಲ್ಲ ಅದು ಯಾವ ವಿಷಯ ಚರ್ಚೆ ಮಾಡ್ತಿದ್ದಾರೆ ಅಂತೇಳಿ. ಆ ವಿಷಯಕ್ಕೆ ಜಾಸ್ತಿ ಶಾಂತಂಗೌಡರು, ಬಸವಂತಣ್ಣ ಇವ್ರು 3 ಜನ ಮಾತಾಡಿದ್ರು. ಅವ್ರಿಗೆ ಮಾಹಿತಿ ಇತ್ತೇನೋ ಗೊತ್ತಿಲ್ಲ, ನನಗೆ ಏನು ಮಾಹಿತಿ ಅಂತ ಗೊತ್ತಿಲ್ಲ. ಅವ್ರಿಗೆ ಸುಮ್ಮನೆ ಅವ್ರದ್ದು ಇವ್ರದ್ದು ಅಧಿಕಾರಿಗಳು ಮಕ ನೋಡ್ತಾ ಇದ್ದೆ. ಅದೇನು ನೋಡಪ್ಪ ಅಂತ ನಾನು ಅವ್ರಿಗೆ ಸಹಕಾರ ಕೊಟ್ಟೆ ಬಿಟ್ಟರೆ ನನಗೆ ಅದಕ್ಕೆ ಮಾಹಿತಿ ಇರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.